2568ನೇ ವೈಶಾಖ ಬುದ್ಧ ಪೂರ್ಣಿಮೆ ಆಚರಣೆ. ಯಳಂದೂರು ಧ್ಯಾನ ಕೇಂದ್ರದಲ್ಲಿ ಡಿಎಸ್ಎಸ್ ವತಿಯಿಂದ 2568ನೇ ಬುದ್ಧರ ಜಯಂತಿಯನ್ನ ಸರಳವಾಗಿ ಮೇಣದ ಬತ್ತಿ ಹಚ್ಚೋದ್ರ ಮುಖೇನ ಎಲ್ಲರಿಗೂ ಸಿಹಿ ಹಂಚಿ ಆಚರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರು ಆದ ಯರಿಯೂರು ರಾಜಣ್ಣ ಅವರು ಮಾತನಾಡಿ, ಭಗವಾನ್ ಬುದ್ಧರು ಶಾಂತಿ ದೂತರು, ವಿಶ್ವಕ್ಕೆ ಶಾಂತಿ ಸೇರಿದ ಮಹಾನ್ ವ್ಯಕ್ತಿ. ಭಗವಾನ್ ಬುದ್ಧರು ವಿಶ್ವಕ್ಕೆ ಬೌದ್ಧ ಧರ್ಮವನ್ನ ಕೊಡುಗೆಯಾಗಿ ಕೊಟ್ಟರು ಅಂತ ಧರ್ಮವನ್ನ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಪ್ಪಿಕೊಂಡಿದ್ದಾರೆ. ನಾವು ಅವರಂತೆ ಕೂಡ ಶಾಂತಿಯುತವಾಗಿ ಬಾಳಬೇಕು, ಬುದ್ಧ ಮಾರ್ಗದಲ್ಲಿ ಬದುಕಬೇಕು ಎಂದರು. ಹಾಗೂ ಉಪನ್ಯಾಸಕಿ ಗಣಿಗನೂರು ಶಾರದಾ ಅವರು ಮಾತನಾಡಿ, ಬುದ್ಧ ಏಷ್ಯಾದ ಬೆಳಕು, ಜಗತ್ತಿಗೆ ಜ್ಞಾನದ ಬೆಳಕನ್ನ ಜಗತ್ತಿಗೆ ಚೆಲ್ಲಿದವರು, ಆಸೆಯ ದುಃಖಕ್ಕೆ ಮೂಲ ಎಂದು ಸಾರಿದ ಮಹಾನ್ ಜ್ಞಾನಿ. ವಿಚಾರಗಳನ್ನ ನಾವು ಪಾಲಿಸಬೇಕು. ಅಹಿಂಸೆ ಮಾರ್ಗದಲ್ಲಿ ನಡೆದಂತಹ ಮಹಾನ್ ವ್ಯಕ್ತಿಯವರು ನಮಗೆ ದಾರಿದೀಪ ಎಂದರು. ಈ ಸಂದರ್ಭದಲ್ಲಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರು ಆದ ಯರಿಯೂರು ರಾಜಣ್ಣ, ತಾಲೂಕು ಸಂಚಾಲಕರು ಆದ ಗೂಳಿಪುರ ಅನಿಲ್ ಕುಮಾರ್, ಶಂಕರ್ ಮೂರ್ತಿ, ಗಾಣಿಗನೂರ್ ಚಂದ್ರು ಹಾಗೂ ಉಪನ್ಯಾಸಕಿಯಾದ ಶಾರದಾ ಹಾಗೂ ವರದರಾಜು, ಪುನೀತ್ ಹೊನ್ನೂರ್, ಉಮೇಶ್, ವಕೀಲರು ಆದ ಕುಮಾರಸ್ವಾಮಿ ಹಾಜರಿದ್ದರು. ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಬುದ್ಧ ಏಷ್ಯಾದ ಬೆಳಕು, ಅದು ಇಡೀ ಜಗತ್ತಕ್ಕೆ ಬೆಳಕನ್ನು ನೀಡುವಂಥವರು ಬುದ್ಧ ಆಗಿದ್ದಾರೆ. ಬುದ್ಧ ಭಾರತದಲ್ಲಿ ಹುಟ್ಟಿದರೂ ಕೂಡ ವಿಶ್ವದ ಎಲ್ಲ ದೇಶಗಳಲ್ಲಿಯೂ ಅವರ ಒಂದು ವಿಚಾರಧಾರೆ, ಅವರ ಹಿಂಸೆಯ ಮಾರ್ಗ, ಸತ್ಯ ಪಸರಿಸಿದೆ. ಈ ಬುದ್ಧ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡಿಬೇಕು. ಅವರು ಆಸೆಯೇ ದುಃಖಕ್ಕೆ ಕಾರಣ ಅಂತ ಹೇಳ್ತಾರೆ. ಆಸೆಯೇ ದುಃಖಕ್ಕೆ ಮೂಲ ಅಂತ. ಅಂದರೆ ಮನುಷ್ಯ ತನಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಪಡ್ಕೋಬೇಕು, ಅದಲ್ಲದೆ ಅವನು ಹೆಚ್ಚೆಚ್ಚು ಆಸೆಯನ್ನು ಪಡ್ತಾನೆ. ಹಾಗಾಗಿ ಆ ಆಸೆ ಕೊಡೋದ್ರಿಂದನೇ ದುಃಖ ಉಂಟಾಗುತ್ತೆ ಅನ್ನೋದನ್ನು ಅವರು ಹೇಳ್ತಾರೆ. ಭಗವಾನ್ ಬುದ್ಧರ 2568ನೆಯ ಜನ್ಮ ದಿನೋತ್ಸವದ ಸಮಸ್ತ ವಿಶ್ವ ಜನತೆಗೆ ಶುಭಾಶಯಗಳನ್ನ ಹೇಳ್ತಾ, ಭಗವಾನ್ ಬುದ್ಧರ ಹುಟ್ಟುವಿನಿಂದ ಭಾರತಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡ್ತಕ್ಕಂಥ ಸಂದೇಶಗಳನ್ನ ನಾವು ಪಾಲಿಸ್ಕೊಂಡು ಹೋಗ್ಬೇಕಾದ ನಮ್ಮೆಲ್ಲರ ಕರ್ತವ್ಯ. ಭಗವಾನ್ ಬುದ್ಧರ ತತ್ವ ಸಿದ್ಧಾಂತಗಳನ್ನ ಅಶೋಕ ನಂತರದಲ್ಲಿ ಬಾಬಾ ಸಾಹೇಬರು ಭಾರತಕ್ಕೆ ಮರಳಿ ಬುದ್ಧ ಧರ್ಮವನ್ನು ತಂದು ನೆಲೆಸಿ ಈ ದೇಶದಲ್ಲಿ ಸುಮಾರು ಲಕ್ಷಾಂತರ ಅನುಯಾಯಿಗಳು ಭಗವಾನ್ ಬುದ್ಧರ ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೊಳ್ಳೋದ್ರ ಮೂಲಕ ಮತ್ತು ಪಂಚಶೀಲಗಳನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ತಮ್ಮ ಜೀವನವನ್ನು ಮತ್ತು ಈ ದೇಶದ ಶಾಂತಿ ಸುವ್ಯವಸ್ಥೆಯನ್ನು ಸಮೃದ್ಧಿಯಿಂದ ಶಾಂತಿ ಸುವ್ಯವಸ್ಥೆಯಿಂದ ಕಾಪಾಡೋದಕ್ಕೆ ಭಗವಾನ್ ಬುದ್ಧರ ತತ್ವ ಸಿದ್ಧಾಂತಗಳು ಆದರ್ಶಪ್ರಾಯವಾಗಿದೆ. ಈಗಿನ ಪ್ರಸ್ತುತ ರಾಜಕೀಯ ಮತ್ತು ದೇಶದ ಪರಿಸ್ಥಿತಿಗೆ ಭಗವಾನ್ ಬುದ್ಧರ